ಖಾಲಿ ಅಂತ ಏನೂ ಇಲ್ಲ. ಆಕ್ಚುಲಿ ನಾತಿಚರಾಮಿ ಶುರು ಆದ್ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೆಲವೊಂದು ಸಿನಿಮಾಗಳು ಈಗ ಹಬ್ಬಕ್ಕೆ ಆಗ್ಬೇಕಾಗಿತ್ತು, ಅದು ಬಡ್ಜೆಟ್ ವೈಸ್ ದೊಡ್ಡ ಸ್ಕೇಲ್ ಬಡ್ಜೆಟ್. ಸೊ ಆ ಕಾರಣಕ್ಕೆ ಅದು ಅಷ್ಟು ಬಡ್ಜೆಟ್ ಸಿಗ್ಲಿಲ್ಲ, ಆ ಕಾರಣಕ್ಕೆ ಅದು ನಿಂತಿದೆ. ಮುಗಿದೋಗಿಲ್ಲ, ನಿಂತಿದೆ. ಅವಾಗಾದ್ರು ಪ್ರೊಡ್ಯೂಸರ್ ಸಿಕ್ಕರೆ ಅದು ಶುರುವಾಗ್ಬೋದು. ಅದಲ್ಲದೆ ಇನ್ನೊಂದು 2-3 ಸಿನಿಮಾ ಸ್ಕ್ರಿಪ್ಟ್ಗಳು ಪ್ಲಾನ್ ಆಯಿತು. ಒಂದು ಸಾಯಿ ಪಲ್ಲವಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಪೊಲಿಟಿಕಲ್, ಅದನ್ನು ಬಡ್ಜೆಟ್ ಕಾರಣಕ್ಕೆ ನಿಂತಿದೆ. ಸೊ ನಮ್ಮಲ್ಲಿ ಏನಂತಂದ್ರೆ ಇದು ವಾಸ್ತವ. ಇಲ್ಲಿ ಫಿಮೇಲ್ ಓರಿಯೆಂಟೆಡ್ ಮೇಲೆ ಸಿನಿಮಾ ಮಾಡಬೇಕು ಅಂತಂದ್ರೆ ನೀವು ಆ ಕತೆ ಎಕ್ಸ್ಪೆಕ್ಟ್ ಮಾಡುವಷ್ಟು ಬಡ್ಜೆಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಅದು ಪ್ರಾಕ್ಟಿಕಲ್ ಆಗಿ ಪ್ರೊಡ್ಯೂಸರ್ಸ್ ಇನ್ವೆಸ್ಟರ್ ಪಾಯಿಂಟ್ ಸರಿ ಇರ್ಬೋದು. ಯಾಕಂತಾರೆ ನಮ್ಮಲ್ಲಿ ಇನ್ನೂ ಅದು ಎಕ್ಸಾಂಪಲ್ ಆಗಿಲ್ಲ. ನಮ್ಮಲ್ಲಿ ಈ ಕನ್ನಡ ಸಿನಿಮಾದಲ್ಲಿ ಕಳೆದ 20 ವರ್ಷದಲ್ಲಿ ಎಷ್ಟು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ 10 ಕೋಟಿ ಮೇಲೆ ಕಲೆಕ್ಷನ್ ಮಾಡಿರೋಂಥ ಎಕ್ಸಾಂಪಲ್ಸ್ ಇದೆ. ಅಂದರೆ ಒಂದು ಟೈಮಲ್ಲಿ ಈಗ ಆವತ್ತಿನ ಏನು ಡಾಲರು ರೂಪಿ ವ್ಯಾಲ್ಯೂ ಲೆಕ್ಕಾದ್ರೆ ಮಲಾಶ್ರೀ ಅವ್ರ ಸಿನಿಮಾಗಳು ದುಡ್ಡು ಮಾಡಿದ್ದಾರೆ. ಓಕೆ, ಪ್ರೇಮ ಅವರು ಯಾವುದೋ ಒಂದು 2-3 ಅವರೇ ಫಿಮೇಲ್ ಓರಿಯೆಂಟೆಡ್ ಮಾಡಿದ್ರು, ಅವು ದುಡ್ಡು ಮಾಡಿದ್ರು. ಬಟ್ ಅದಾದಮೇಲೆ ಒಂದು 20 ವರ್ಷ, ಯಾಕಂದ್ರೆ ನಾನು 2004ರಲ್ಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಅದಾದಮೇಲೆ ನಾನು ಅಬ್ಸರ್ವ್ ಮಾಡೋದಾದ್ರೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡೋದಂಥ, ಈಗ ನೀವು ಈ ವಿಷಯದಲ್ಲಿ ಕಮರ್ಷಿಯಲ್ ಪಾಯಿಂಟಲ್ಲಿ ಬೇರೆ ಭಾಷೆನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಲ್ಲಿ ಅನುಷ್ಕಾ ಶೆಟ್ಟಿ ಅವ್ರದ್ದು ಅರುಂಧತಿ ಆಗ್ಬೋದು, ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಬಂತು ಅದಾಗ್ಬೋದು. ಅವರು ಫಿಮೇಲ್ ಓರಿಯೆಂಟೆಡ್ ಅಲ್ಲೂ ಅವರು ಅವ್ರದ್ದೇ ಆದ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈಗ ತಮಿಳಲ್ಲಿ ನಯನತಾರ ಒಂದಷ್ಟು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮಲಯಾಳಮಲ್ಲಿ ಅವರು ಒಂದಷ್ಟು ಜನ ಆಕ್ಟರ್ಸ್ ಪಾರ್ವತಿ ಮೇನನ್ ಅವ್ರದ್ದೇ ಅಂತ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಕನ್ನಡದಲ್ಲಿ ಆ ಥರ ಮಾರ್ಕೆಟ್ ಇಲ್ಲ. ಇಲ್ಲಿ ಏನಿದ್ರು ಹೀರೋ ಜೊತೆ ಹೀರೋಯಿನ್ ಅಷ್ಟೇ ಹೊರತು ಹೀರೋಯಿನ್ಗೆ ಅಂತಾನೆ ಒಂದು ಮಾರ್ಕೆಟ್ ಅಂತ ಇಲ್ಲ. ಆ ಥರ ಮಾಲಾಶ್ರೀ ಅವರು, ಪ್ರೇಮ ಅವರು ಆದಮೇಲೆ ಬಹುಶಃ ಟ್ರೈ ಮಾಡಿದ್ದಾರೆ. ಕನ್ನಡದಲ್ಲಿ ಯಾವುದೋ ಟ್ರೈಯೇ ಮಾಡಿಲ್ಲ ಅಂತೇನಿಲ್ಲ. ಈಗ ಅದಿತಿ ಪ್ರಭುದೇವ್ ಅವರು ಒಂದು 2-3 ಸಿನಿಮಾ ಇಂಡಿಪೆಂಡೆಂಟ್ ಆಗಿ ಮಾಡಿದ್ರು, ಹರಿಪ್ರಿಯ ಅವರು ಮಾಡಿದ್ರು, ಆಮೇಲೆ ರಾಗಿಣಿಯವರು ಮಾಡಿದ್ರು. ಈ ಥರ ಟ್ರೈ ಮಾಡಿದ್ದಾರೆ. ಬಟ್ ಅದು ಕಮರ್ಷಿಯಲ್ ಆಗಿ ಮಾರ್ಕೆಟಲ್ಲಿ ಒಂದು ಗ್ಯಾರಂಟಿ ಕ್ರಿಯೇಟ್ ಮಾಡಿಲ್ಲ. ಓಕೆ, ಫೀಮೇಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಇದಕ್ಕೆ ಅಂತಲೇ ಒಂದು ಮಾರ್ಕೆಟ್ ಇದೆ ಅನ್ನೋದು. ಸೊ ಆ ಎಕ್ಸಾಂಪಲ್ಸ್ ಇಲ್ಲದೆ ಇರೋವಾಗ ನಾವು ಅದಕ್ಕಿಂತ ದೊಡ್ಡದಾಗಿ ಒಂದು ಪೊಲಿಟಿಕಲ್ ಥ್ರಿಲ್ಲರ್ಸು, ಒಂದು ಪೀರಿಯಾಡಿಕ್ ಸಿನಿಮಾಗಳನ್ನ ಮಾಡಬೇಕು ಅಂತಂದರೆ ಬಡ್ಜೆಟ್ ಸಿಗೋದು ಕಷ್ಟ. ಹಂಗಾಗಿ ಅದು ಹೋಲ್ಡಲ್ಲಿದೆ. ಗೊತ್ತಿಲ್ಲ, ಫ್ಯೂಚರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಕೊರೋನಾ ಎಕ್ಸ್ಪೆಕ್ಟ್ ಮಾಡಿದ್ರು, ಹಾಗೆ ಬಂದ್ಬಿಡುತ್ತೆ. ಆ ಥರ ಬಂದರೆ ಆ ಸಿನಿಮಾಗಳಾಗತ್ತೆ. ಬಟ್ ಅದು ಬಿಟ್ಟರೆ ಸಿನಿಮಾಗಳಂತೂ ಕೆಲಸ ಅಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀನಿ. ಅದರಲ್ಲೂ ಡಿಕ್ರಿಯೇಷನ್ ಜೊತೆ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ದೀನಿ. ಮಾತಾಡ್ತಾ ಹೇಳ್ತಾ ಇದ್ರೆ ಸಾಯಿ ಪಲ್ಲವಿ ಅವರೊಟ್ಟಿಗೆ ಒಂದು ಲೇಡೀಸ್ ಓರಿಯೆಂಟೆಡ್ ಸಿನಿಮಾವನ್ನ ಮಾಡಬೇಕು ಅಂತ ಅವ್ರಿಗೆ ಅಪ್ರೋಚ್ ಮಾಡಿದ್ರ? ಹೌದು, ಅಪ್ರೋಚ್ ಮಾಡಿ ಅವರು ಸ್ಕ್ರಿಪ್ಟ್ ಓಕೆ ಮಾಡಿದ್ರು. ಓಕೆ ಅಂದಿದ್ರ? ಬಟ್ ಬಜೆಟ್ ಪ್ರಾಬ್ಲಮ್ ಇಂದ ಇದಾಗಿರೋ. ಬಜೆಟ್ ಪ್ರಾಬ್ಲಮ್ ಅಂತಂದ್ರೆ ನನಗೆ ಅದು ಅವ್ರ ಕಡೆಯಿಂದ ಪ್ರಾಬ್ಲಮ್ ಅಲ್ಲ, ಇದು ನನ್ನ ಕಡೆಯಿಂದ. ಅಷ್ಟು ಇನ್ವೆಸ್ಟ್ಮೆಂಟ್ ನಾನು ಅಸೆಂಬಲ್ ಮಾಡಕ್ ಆಗ್ಲಿಲ್ಲ. ಅದೇ ಕರ್ನಾಟಕದಲ್ಲಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರಿಗೆ ಏನಾದ್ರು ಅಪ್ರೋಚ್ ಮಾಡಿದ್ರೆ ಈ ತರ ಹಿಂಗಿದೆ, ಈ ತರ ಸಾಯಿ ಪಲ್ಲವಿ ಅವ್ರನ್ನ ಕನ್ನಡಕ್ಕೆ ಕರ್ತಾರೆ? ಈಗ ನಾನು ಆ ವಿಷಯ ಹೇಳೋದ್ರಿಂದ ಅದು ಸುಮ್ಮನೆ ಬೇರೆ ತರದ ದಾರಿ ಆಗತ್ತೆ. ಪ್ರಯತ್ನ ಮಾಡಿರಲ್ಲ ಅಂತ ಹೇಗೆ ಅನ್ಕೊಳ್ತೀರಾ? ಮಾಡಿರ್ತೀವಿ. ಈಗ ನಾನು ಹೇಳಕ್ಕಾಗಲ್ಲ ಅಷ್ಟೇ. ಅಲ್ಲ, ನಿರ್ದೇಶಕರಂದ್ಮೇಲೆ ಆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಆದಂತಹ ಒಂದಷ್ಟು ತಿಂಗಳುಗಳ ಕಾಲ ಟೈಮ್ ಮೀಸಲಿಡ್ಸಿರ್ತೀರ. ಹೋಗ್ಬಿಟ್ಟು ಪರಭಾಷೆಯಲ್ಲಿ ನಿಂತಿರುವಂತ ಒಬ್ಬ ನಟಿಮಣಿಗೂ ಕೂಡ ಅಪ್ರೋಚ್ ಮಾಡಿರ್ತಾರೆ. ಅದಾದ ನಂತರ ಬಡ್ಜೆಟ್ ಪ್ರಾಬ್ಲಮ್ ಆಗಿ ಇದು ಮಾಡಿ ನಿಮ್ ಪ್ರಯತ್ನ ನೀವು ಮಾಡಿರ್ತೀರ. ಬಟ್ ಏನಾದ್ರು ರೆಸ್ಪಾನ್ಸ್ ಸಿಕ್ಕಿತ್ತಾ ಅಂತ? ಅಲ್ಲ, ನನಗೆ ಅದೇ ಇದನ್ನ ಇಷ್ಟರಲ್ಲಿ ಮಾಡೋದಾದ್ರೆ ಮಾಡ್ಬೋದು ಅಂತ ಹೇಳ್ತಾರೆ ಹೊರತು ಆ ಸಿನಿಮಾ ಕತೆ ಏನು ಕೇಳ್ತಾರೆ ಅದಕ್ಕೆ ಅದೊಂಥರ ಮ್ಯೂಚುವಲ್ ಆಗೇನೆ. ಯಾರು ಏನು ನನಗೆ ಇದನ್ನ ಯಾಕೆ ಮಾಡ್ತೀಯ ಆ ಥರದ್ದು ಏನೂ ಆಗಿಲ್ಲ. ಅದೇನೋ ಹೇಳ್ತೀವಲ್ಲ, ಎಲ್ಲ ಕೂಡಿ ಬರಬೇಕು ಅಂತ ಕೂಡಿ ಬರಲಿಲ್ಲ ಅಷ್ಟೇ. ಬಟ್ ಸಾಯಿ ಪಲ್ಲವಿ ಅವ್ರ ಕತೆ ಓಕೆ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.